ನಮಸ್ಕಾರ. ಏನಿವತ್ತು ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟಲ್ಲಿ ನಿಮ್ಮ ನೆಚ್ಚಿನ IAS ಅಧಿಕಾರ ನಾಗೇಂದ್ರ ಬಾಬು ಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಮಾರ್ಕೆಟಿಂದ ರೈತ ಬಾಂಧವರು ಮತ್ತು ಮಂಡಿ ಮಾಲೀಕರು ಮತ್ತು ಕಾರ್ಮಿಕರಿಂದ ಸನ್ಮಾನ ಕಾರ್ಯಕ್ರಮ ಇಟ್ಕೋಬೇಕು ಅಂತೇಳಿ ಬಹಳ ದಿನದಿಂದ ನಮಗೆ ಒಂದು ನಾಗೇಂದ್ರ ಬಾಬು ಕುಮಾರ್ ಅವರ ತಂದೆಯನ್ನು ಕೇಳಿದಾಗ ಡೆಲ್ಲಿಯಲ್ಲಿ ಸ್ವಲ್ಪ ಇದೆ, ಬೆಂಗಳೂರಲ್ಲಿದೆ, ಆದಷ್ಟು ನಾನು ರೈತರಿಗೋಸ್ಕರ ಬರಲೇಬೇಕು ಅಂತೇಳಿ ಕೇಳಿದಾಗ ಒಪ್ಕೊಂಡು ಬರ್ತೀವಿ, ರೈತರ ಬಗ್ಗೆ ನಮ್ಮ ಅಧಿಕಾರಿಗಳು ನಮ್ಮ ಕಡೆ ತಿಳಿಸ್ಬೇಕು ಯಾವ ಥರ ಅಂತೇಳಿ ನಾವು ಕರೆದಾಗ ಬಂದಿದ್ದಾರೆ. ಅವರು ಎಲ್ಲರ ಅದೇ ರೀತಿ ನಾಗೇಂದ್ರ ಬಾಬು ಬಗ್ಗೆ ಹೇಳ್ಬೇಕಂದ್ರೆ ನಾನು ಸುಮಾರು ತಾಲೂಕಿನ ಎಲ್ಲ ಕಡೆನೂ ಹೋಗಿದ್ದೀನಿ. ಅವ್ರ ಜೊತೆ ಸನ್ಮಾನ ಕಾರ್ಯಕ್ರಮದಲ್ಲಿ ಎಲ್ಲ ಕಡೆನೂ ಹೋಗಿದ್ದೀನಿ. ಎಲ್ಲಿ ಹೋದ್ರೂ ಒಳ್ಳೆ ಸ್ವಾಗತ ಮಾಡ್ತಿದ್ದಾರೆ. ಒಳ್ಳೆ ಒಂದು ನಮ್ಮ ಮುಳಬಾಲ್ ತಾಲೂಕಿಗೆ ಒಳ್ಳೆ ಒಂದು ಹೆಸರು ತಂದುಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲಿ ಹೋದ್ರೆ ನಮ್ಮ ಸ್ಕೂಲ್ ಆಗಲಿ, ಒಂದು ಹಾಲು ಕ್ಯಾಂಪ್ ಆಗಲಿ, ಎಲ್ಲ ಕಡೆನೂ ಇದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದನ್ನು ನಾವು ನಮ್ಮ ಮಾರ್ಕೆಟಲ್ಲಿ ರೈತ ಬಾಂಧವರು ಇರೋದು ಅಂಥ ಕಡೆ ಇಟ್ಕೊಂಡ್ರೆ ನಮಗೂ ಗೊತ್ತಾಗುತ್ತೆ. ನಮ್ಮ ರೈತ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಇಷ್ಟು ಬೆಳೆದಿದ್ದಾರೆ ಅಂದರೆ ನಮ್ಮ ಡಿಸ್ಟಿಕ್ಕಲ್ಲೇ IAS ಅಧಿಕಾರಿ ಫಸ್ಟ್ ಆಗಿರೋದು ಅಂದರೆ ನಮ್ಮ ನಾಗೇಂದ್ರ ಬಾಬು ಅವರು. ಯಾಕಂದರೆ ಇವತ್ತು ನಾನು ಹೋಗಿ ಆ ಕಾರ್ಯಕ್ರಮ ನೋಡಿದ್ದೀನಿ, ನನ್ನ ಮಕ್ಕಳು ಬಂದು ಹೇಳಿದ್ದೀನಿ, ಈ ಥರ ರೈತ ಕುಟುಂಬದಲ್ಲಿ ಹುಟ್ಟಿ ಇಂಥ ದೊಡ್ಡ ಒಂದು ಅಧಿಕಾರಿ ಆಗಿದ್ದಾರೆ, ನೀವು ಅದೇ ಥರ ಓದಬೇಕು, ನೀವಂತ ಒಂದು ಅಧಿಕಾರವನ್ನು ವಹಿಸ್ಬೇಕು ಅಂತ ಹೇಳಿದೆ. ಆದರೆ ನನಗೊಂದು ಅರ್ಥ ಆಯಿತು, ಇಲ್ಲಿ ಮಾರ್ಕೆಟಲ್ಲಿ ಕೂಡ ಒಂದು ಪ್ರೋಗ್ರಾಮ್ ಇಟ್ಕೊಂಡ್ರೆ ಎಲ್ಲ ರೈತ ಬಾಂಧವರಿಗೆ ಗೊತ್ತಾಗುತ್ತೆ, ರೈತ ಬಾಂಧವರ ಮಕ್ಕಳಿಗೆ ಎಲ್ರಿಗೂ ತಿಳಿಸ್ತಾರೆ. ಇಂಥ ಒಂದು ನಮ್ಮ ನಾಗೇಂದ್ರ ಬಾಬು ಅಂತ ಇಂಥ ಉತ್ತಮವಾದ ಒಂದು ಇದು ಅಧಿಕಾರನ ಮಾಡಿದ್ದಾರೆ ಅಂದರೆ ಅದು ನಮ್ಮ ರೈತ ಬಾಂಧವರಿಗೆ ಗೊತ್ತಾಗಬೇಕು ಅಂತೇಳಿ ನಾವು ಇವತ್ತು ಅವ್ರನ್ನ ಇಲ್ಲಿ ಕರೆಸಿದ್ದಕ್ಕೆ ಒಂದು ಇದಾಯಿತು. ಯಾಕಂದರೆ ನಮ್ಮ ನಾರಾಯಣನವರು ನಿಜವಾಗಿ ಹೇಳ್ಬೇಕಂದ್ರೆ ಒಂದು 4-5 ಮಾತು ಹೇಳಿದ್ರೆ ನನಗೆ ಒಂಥರ ಇದಾಗುತ್ತೆ. ಯಾಕಂದರೆ ಒಂದು ನಾರಾಯಣನ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿದ್ರು ನಾನು ಪರವಾಗಿಲ್ಲಪ್ಪ, ನೀನು ಎಜುಕೇಷನ್ ಮಾಡು, ನಿಮ್ಮ ಮಮ್ಮಿನ ಕರ್ಕೊಂಡೋಗಿ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ನೀನು ಚೆನ್ನಾಗಿ ಎಜುಕೇಷನ್ ಮಾಡಬೇಕು, ನೀನು ಒಳ್ಳೆ ಅಧಿಕಾರ ಆಗಬೇಕು ಅಂತೇಳಿ ಅವರು ಕಲಿಸಿದ್ದಾರೆ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ರೂ ಮಗನ ಕಲಿಸಿ, ಅಕ್ಕ ಅವ್ರನ್ನ ಕಲಿಸಿ ಅಲ್ಲಿ ಇಳಿಸಿ ಅಲ್ಲೇ ಇಟ್ಟು ಇವತ್ತು ಇಷ್ಟು ಎತ್ತರ ಬೆಳೆದಿದ್ದಾರೆ ಅಂದರೆ ಅವ್ರಿಗೆ ಇವತ್ತು ಅನ್ಸುತ್ತೆ ನನ್ನ ಮಗನ ಇಷ್ಟು ಎತ್ತರ ಬೆಳೆದು ಅಷ್ಟು ಅಧಿಕಾರ ಮಾಡಿದಾಗ ನನಗೆ ಯಾವುದೇ ಒಂದು ಇವತ್ತು ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇವತ್ತು ನನ್ನ ಮಗ ಇಷ್ಟು ನನ್ನ ತಾಲೂಕಲ್ಲಿ, ನನ್ನ ಡಿಸ್ಟಿಕ್ಕಲ್ಲಿ, ನಮ್ಮ ಸ್ಟೇಟಲ್ಲಿ, ಭಾರತ ದೇಶದಲ್ಲೇ ಇಷ್ಟು ಎತ್ತರ ಬೆಳೀತಾರೆ ಅಂದರೆ ಅವ್ರಿಗೆ ಖುಷಿ ಆಗುತ್ತೆ. ಎಲ್ಲ ಕಡೆನೂ ಕರೆದು ಸಮಾರಂಭ ಮಾಡ್ತಿದ್ದಾರೆ. ಅವರು ಕೂಡ ಸಹ ನಮ್ಮ ರೈತರ ಬಗ್ಗೆ ಹೇಳಬೇಕು. ರೈತರು ಯಾವ ಥರ ನಮಗೆ ಒಂದು ಇನ್ನೊಂದು ಏನಂದರೆ ನಮ್ಮ ರೈತರ ಬಗ್ಗೆನೇ ಅವರು ಅಧಿಕಾರ ವಹಿಸಿಕೊಂಡಾಗ ಹೆಚ್ಚಿನ ರೀತಿಯಲ್ಲಿ ರೈತರಿಗೋಸ್ಕರ ನೀವು ಒಂದು ಸಾಥ್ ಕೊಡಬೇಕು. ಯಾಕಂದರೆ ಎಲ್ಲೇ ಇದ್ರೂ ರೈತರ ಬಗ್ಗೆ ನೀವು ಇದು ಕೊಡಬೇಕು. ಆದಷ್ಟು ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಬಂದರೆ ಇನ್ನೂ ಒಳ್ಳೆಯದಾಗುತ್ತೆ. ಆದರೂ ನೀವು ಎಲ್ಲಿದ್ರೂ ಸಹ ರೈತರಿದ್ರೆ ನಾವು ರೈತರು ಬೆಳೆಯುವ ಬೆಲೆಗಳನ್ನು ರೇಟ್ ಇಲ್ದಿರ ಎಷ್ಟು ಇವತ್ತು ಬೆಳೆದಿರ್ತಾರೆ, ನಾಳೆ ಅದು ರೇಟ್ ಇರಲ್ಲ ಅಂತ ಪ್ರಾಬ್ಲಮ್ ಆಗಿ ಇನ್ನೊಂದ್ಸಲಿ ಮಾಡೋ ಕೂಡ ರೇಟ್ ಇರಲ್ಲ ಅಂತ ಟೈಮಲ್ಲಿ ಕೂಡ ರೈತರು ಮಾಡ್ತಾನೆ ಇರ್ತಾರೆ. ಇಷ್ಟಿದ್ರೂ ನಮಗೆ ಯಾವುದೇ ಒಂದು ಸರ್ಕಾರ ಆಗಲಿ ಒಂದು ಇದಾಗಲಿ ಬೆಂಬಲ ಬೆಲೆ ಗೋಯಿಲ್ಲ, ಒಂದು ಅಧಿಕಾರಿಗಳಿಂದ ಆಗ್ಬೋದು ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಆ ಅಧಿಕಾರಿಗಳಿಂದನೇ ನಾವು ಈ ಥರ ರೈತರನ್ನ ಇದು ಮಾಡ್ಬೋದು. ಅದಕ್ಕೋಸ್ಕರ ನಿಮ್ಮಂಥವ್ರು ನಮ್ಗೆ ಇರಬೇಕು, ನಿಮ್ಮಂಥವ್ರ ಅಧಿಕಾರಿಗಳು ಬೇಕು. ನಿಮ್ಮ ಅಧಿಕಾರಿಗಳಿಂದಾನೇ ನಮ್ಮ ರೈತರಿಗೆ ಒಳ್ಳೆಯದಾಗುತ್ತೆ. ಎಲ್ಲ ನಮ್ಮ ರೈತರಿಗೆ ನಿಮ್ಮಂಥ ಒಂದು ಸೇವೆ ಇರಬೇಕು. ನೀವು ಎಲ್ಲಿದ್ರೂ ಸಹ ನಮ್ಮ ರೈತರಿಗೆ ಒಂದು ಒಳ್ಳೆಯ ಕೆಲಸ ಮಾಡ್ಕೊಡ್ತೀವಿ ಅಂತೇಳಿ ನಮ್ಗೆ ನಂಬಿಕೆ ಇದೆ. ನೀವು ಮಾಡ್ತಿರೋದು ಗೊತ್ತಾಗುತ್ತೆ. ಯಾಕಂದರೆ ನೀವು ರೈತರ ಒಂದು ಮನೆಯಲ್ಲಿ ಹುಟ್ಟಿರೋದು, ರೈತರನ್ನ ನೀವು ಯಾವ ಥರ ನೋಡಬೇಕು, ಸಾರ್ವಜನಿಕ ಯಾವ ಥರ ನೋಡಬೇಕು, ಎಲ್ಲರನ್ನೂ ಜೊತೆಯಲ್ಲಿ ಕೂರಿಸ್ಕೊಂಡು ಒಳ್ಳೆಯ ಕೆಲಸಗಳು ಮಾಡ್ತೀರಂತ ನಮ್ಗೆ ನಂಬಿಕೆ ಇದೆ. ಅದೇ ರೀತಿ ನಮ್ಮ ನಾಗೇಂದ್ರ ಬಾಬು ಇರಬೇಕು. ಒಂದು SLC ವರ್ಗೂ ಕೂಡ ಸೀಮೆ ಹಸುವನ್ನ ಉಟ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ SLC ವರ್ಗೂ ಗೌರ್ಮೆಂಟ್ ಸ್ಕೂಲಲ್ಲೇ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ರು. ಅಂಥವ್ರು ಇವತ್ತು ಈ ಬೆಳೆದಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ನಾವು ಸೆಲ್ಯೂಟ್ ಹೊರಬೇಕು. ಯಾಕಂದರೆ ಇಂಥ ಒಂದು ನಮ್ಮ ತಾಲೂಕು ಡಿಸ್ಟಿಕ್ಕಲ್ಲೇ ನಮ್ಮ IAS ಫಸ್ಟ್ ಅಧಿಕಾರಿ ಡೈರೆಕ್ಟ್ ಆಗಿರೋದಂದ್ರೆ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನೀವೆಲ್ಲರೂ ಬಂದು ಇದಕ್ಕೆ ನಮ್ಮ ಸನ್ಮಾನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ರೈತರು ಮತ್ತು ಕಾರ್ಮಿಕರು ಮತ್ತು ಮಂಡಿ ಮಾಲೀಕರು ಎಲ್ಲರೂ ಬಂದು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಕ್ಕೆ ಎಲ್ಲರೂ ಬಂದಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ 4 ಮಾತು ಮಾತಾಡೋದಕ್ಕೋಸ್ಕರ ಎಲ್ರಿಗೂ ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ DK ರವಿ ಅವರು ಕೂಡ
ಒಳ್ಳೆ ಸಾಹಸ ಮಾಡಿದ್ದಾರೆ. ನಮ್ಮ ಡಿಸ್ಟಿಕ್ಗೆ ಒಳ್ಳೆ ಒಂದು ಹೆಸರು ತಂದುಕೊಂಡಿದ್ದಾರೆ, ಒಳ್ಳೆ ಹೆಸರು ಕಾರ್ಯಕ್ರಮ ಮಾಡಿದ್ದಾರೆ. ಯಾವುದೇ ಊರಲ್ಲಿ ಹೋದ್ರೂ ಡಿ ಕೆ ರವಿ ಅವರು ಅಂತ ಒಂದು ಹೆಸರಿದ್ದಾರೆ. ಒಂದು ಕಾಲೋನಿಗೆ ಡಿ ಕೆ ರವಿ ಅಂತ ಒಂದು ಹೆಸರು ಕೂಡ ಇಟ್ಟಿದ್ದಾರೆ. ಒಂದು ಯಾವುದೋ ಒಂದು ರಸ್ತೆ ಕೂಡ ಡಿ ಕೆ ರವಿ ಅಂತ ಇಟ್ಟಿದ್ದಾರೆ. ಊರುಗಳಲ್ಲೇ ಡಿ ಕೆ ರವಿ ಅಂತ ಇಟ್ಟಿದ್ದಾರೆ. ಯಾಕಂದರೆ ಅವ್ರು ಒಳ್ಳೆಯ ಕೆಲಸಗಳು, ಒಳ್ಳೆಯ ಕೆಲಸಗಳು, ಯಾವುದೇ ಒಂದು ಕರ್ಪೊರೇಷನ್ ಇಲ್ದಿರ, ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ರೈತರು, ನಮ್ಮ ಸಾರ್ವಜನಿಕರು ಡೈರೆಕ್ಟಾಗಿ ಮಾತಾಡ್ಬೋದು. ಯಾವುದೇ ಒಂದು ಇದು ತೊಂದರೆ ಇದೆ ನಾನು ಇದ್ದೀನಿ ಅಂತೇಳಿ ಎಲ್ಲ ಡಿಸ್ಟಿಕಲ್ಲೇ ಒಂದು ಡಿ ಕೆ ರವಿ ಅಂದರೆ ಒಂದು ಯಾವ ಥರ ನೋಡ್ಕೊಳ್ತಾ ಇದ್ದಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಇಮ್ಮಿಡಿಯೇಟ್ಲಿ ಬಂದು ಅದನ್ನು ಸಾಲ್ವ್ ಮಾಡ್ತಾಯಿದ್ರು. ಯಾವುದೋ ಒಂದು ಥರ ಇವತ್ತು ರೈತರದ್ದು ಒಂದ್ಸಲ ಬೆಂಬಲ ಬೆಲೆ ಇದು ಮಾಡಿದಾಗ, ನಾವಿಲ್ಲಿ ರೋಡ್ ಬಂದ್ ಮಾಡಿದಾಗ ಇಮ್ಮಿಡಿಯೇಟ್ಲಿ ಬಂದು ನಾನು ಸರ್ಕಾರದಲ್ಲಿ ಮಾತಾಡಿ ಏನೇ ಬೇಕಾದನ್ನು ಮಾಡ್ಕೊಡ್ತೀನಿ ಅಂತೇಳಿ ಡೈರೆಕ್ಟ್ ಇಲ್ಲಿಗೆ ಬಂದಿದ್ರು. ರೈತರಿಗೋಸ್ಕರ ಬಂದು ಇಲ್ಲಿ ನಿಂತ್ಕೊಂಡು ಮಾರ್ಕೆಟ್ ಹತ್ರ ಮಾತಾಡಿ ಹೇಳಿ ನಮಗೆ ಇಮ್ಮಿಡಿಯೇಟ್ಲಿ ಕೊಡಬೇಕು ಅಂತ ಹೇಳಿದಾಗ ಮಾತಾಡಿದ್ರು. ಅಷ್ಟೇ ಸಾಲ ಬಂದು ಮಾತಾಡಿದ್ರು. ಅದೇ ರೀತಿ ಅವರು ಒಳ್ಳೆಯ ಒಂದು ಏನಂದರೆ ಅವ್ರಿಗೆ ಒಂದು ಟೈಮ್ ಸಿಕ್ಕಿದಾಗ 1 ಅವರ್ ಕ್ಲಾಸ್ ತಗೊತಾ ಇದ್ರು. IAS ಇದು ಕ್ಲಾಸ್ ತಗೊತಾ ಇದ್ರು ಅವ್ರು ಫ್ರೀಯಾಗಿ. ಯಾರು ನಾನು ಹೆಂಗೆ ಬೆಳೆದಿದ್ದೀನೋ ಮಕ್ಕಳು ಹಂಗೆ ಬೆಳೆದಲಿ, ರೈತರ ಮಕ್ಕಳು ಹಂಗೆ ಬೆಳೀಲಿ. ಯಾಕಂದರೆ ನಾವು ಇವತ್ತು ಇಷ್ಟು ಇದಾಗಿ ಬೆಳೆದು ನಾವು ಇಷ್ಟು ಇದು ಮಾಡಿದ್ದೀವಲ್ಲ, ಆ ಥರ ಬೆಳೀಲಿ ಅಂತಾರೆ ಒಂದು ಕ್ಲಾಸ್ ತಗೊತಾ ಇದ್ರು. ಅದು ಒಂದು ವಾರಕ್ಕೆ 2 ಸಲ ತಗೊತಾ ಇದ್ರು. ಅದು ನಮ್ಗೆ ಗೊತ್ತಾಗಿತ್ತು ಆವಾಗ. ಇವತ್ತು ಒಳ್ಳೆಯ ಕೆಲಸ ಮಾಡಿದ್ರೆ ಒಂದು ಹೆಸರು ಎತ್ಕೊಂಡು ಹೋಗಿದ್ದಾರೆ. ಕೋಲಾರ ಡಿಸ್ಟ್ರಿಕ್ಟ್ ಅಂದರೆ ಕೋಲಾರ ಡಿಸ್ಟ್ರಿಕ್ಟ್ ಡಿ ಕೆ ರವಿ ಅಂತೇಳಿ ಒಳ್ಳೆ ಹೆಸರು ತಂದುಕೊಂಡಿದ್ದಾರೆ. ಅಂಥ ಹೆಸರು ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರು ಕೂಡ ಅದೇ ಹೆಸರು ತಗೊಂಡ್ಬರ್ಬೇಕು. ನಮ್ಮ ಸ್ಟೇಟ್ ಅಲ್ಲ, ನಮ್ಮ ಈ ಭಾರತ ದೇಶದಲ್ಲೇ ನೀವು ಅಂತ ಕೆಲಸ ಅಂತ ಒಂದು ಒಳ್ಳೆಯ ಒಂದು ಇದು ಹೆಸರು ತಗೊಂಡ್ಬಂದ್ರೆ ನಮ್ಗೆ ಅದೇ ಸಹ ನಮ್ಮ ತಾಲೂಕಿಗೆ ಅದೇ ಥರ ನಮ್ಮ ನಾರಾಯಣನವರ ತಂದೆ ಅವ್ರಿಗೂ ಸಹ ಒಂದು ಒಳ್ಳೆಯ ಒಂದು ಖುಷಿ ಆಗುತ್ತೆ. ನಿಮ್ಮನ್ನು ನೋಡಿ, ಇಷ್ಟು ರೈತ ಬಾಂಧವರು ನೋಡಿ, ಇಷ್ಟು ನಮ್ಮ ಅವರು ಎಲ್ಲರ ಮುಂದೆ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಆಯ್ತು ಒಂದು ಸಂತೋಷ ಆಯಿತು. ನಮ್ಮ ಎಲ್ಲ ರೈತ ಬಾಂಧವರಿಗೆ ಖುಷಿ ಆಗ್ತದೆ. ನಮ್ಮ ರೈತ ಬಾಂಧವರಿಗೆ ಎಲ್ಲರೂ ಖುಷಿ ಆಗ್ತದೆ. ಅದಕ್ಕೋಸ್ಕರ ನೀವು ಇದೇ ಥರ ನಾವು ರೈತ ಡಿ ಕೆ ರವಿ ಮುಖಾಂತರ ಯಾವ ಥರ ನಾವು ಮಾಡಿದ್ವೋ ಅದೇ ಥರ ನೀವು ಮಾಡಬೇಕು ಅಂತೇಳಿ ನಾನು